ದೂರುದಾರ ಸ್ನೇಹಮಯಿ ಕೃಷ್ಣ ಅರೆಸ್ಟ್ ಆಗಿದ್ದಾರೆ. ಮುಂಬಡ್ತಿಗಾಗಿ ಮೂಡಾ ಮಾಜಿ ಆಯುಕ್ತ ನಟೇಶ್ ವಿರುದ್ಧ ಲಂಚ ಆರೋಪವನ್ನ ಮಾಡಿದ್ರು. ಸಿಎಸ್ಗೆ 1.5 ಕೋಟಿ ಲಂಚ ಕೊಟ್ಟಂತಹ ಆರೋಪ ಸ್ನೇಹಮಯಿ ಕೃಷ್ಣ ಅವರಿಂದ ವ್ಯಕ್ತವಾಗಿತ್ತು. ನಿನ್ನೆಯಷ್ಟೇ ಮೈಸೂರಿನಲ್ಲಿ ದಾಖಲೆ ಕೂಡ ಬಿಡುಗಡೆ ಮಾಡೋದಾಗಿ ಹೇಳಿದ್ರು. ಮೈಸೂರಿನ ಹೆಬ್ಬಾಳು ಬಳಿ ಸಿಎಸ್ ಆಪ್ತರಿಗೆ ಹಣ ಹಂಚಿಕೆ ಮಾಡಿದ್ದಾರೆ. ನೋಡಿ, ಇದೇ ಕಾರ್ನಲ್ಲಿ ನಡೆದಂತಹ ವ್ಯವಹಾರ ಅಂತ ಒಂದು ಕಾರಿನ ಫೋಟೋವನ್ನಷ್ಟೇ ಅವರು ಹಂಚಿಕೊಂಡಿದ್ರು. ಬೆಳಗ್ಗೆ ಅಷ್ಟೇ ಪೊಲೀಸ್ ಆಯುಕ್ತರಿಗೆ ಸಂಬಂಧಿತವಾಗಿ ನಟೇಶ್ ದೂರನ್ನ ದಾಖಲು ಮಾಡಿದ್ದಾರೆ. ದೂರಿನ ಬೆನ್ನಲ್ಲೇ ಈಗ ಸ್ನೇಹಮಯಿ ಕೃಷ್ಣ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ವಿಚಾರಣೆಯನ್ನ ಈಗ ನಡೆಸಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಈಗ ಸ್ನೇಹಮಯಿ ಕೃಷ್ಣ ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಚಾರಣೆ ಹಂತದಲ್ಲಿ ಅವರು ದಾಖಲೆ ಒದಗಿಸಬೇಕು. ಇಲ್ಲದಿದ್ದರೆ ಅವರು ಮಾಡಿರೋ ಆರೋಪಕ್ಕೆ ತಕ್ಕನಾಗಿ ಅವರು ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ. ಈಗ ಸ್ನೇಹಮಯಿ ಕೃಷ್ಣ ಅವರ ಸ್ಟ್ಯಾಂಡ್ ಏನು? ದಿವ್ಯ, ಏನಂದರೆ ಇಲ್ಲಿ ದಾಖಲೆಗಳನ್ನು ತನಿಖಾಧಿಕಾರಿಗಳ ಮುಂದೆ ಒದಗಿಸುವಂಥ ಅವಶ್ಯಕತೆಗಳು ಕೂಡ ಇಲ್ಲ. ಯಾಕೆಂದರೆ ಕೇವಲ ಇದು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರ ವಿರುದ್ಧವಾಗಿ ಅಪಪ್ರಚಾರವನ್ನು ಮಾಡ್ತಾಯಿದ್ರು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ದಾಖಲೆಗಳನ್ನು ಅವರು ಬಿಡುಗಡೆಯನ್ನು ಮಾಡಿರಲಿಲ್ಲ ಅಂತೇಳಿ ಆರೋಪವನ್ನು ಮಾಡಿಕೊಂಡು ಈ ದೂರನ್ನು ಕೊಟ್ಟಿದ್ದರು. ಆ ದೂರಿನ ಅನ್ವಯ ಈಗ ಏನು IT ಆ್ಯಕ್ಟ್ ಏನಿತ್ತು, IT ಆ್ಯಕ್ಟ್ನ ಅಡಿಯಲ್ಲಿ ಈಗ ಸ್ನೇಹಮಯಿ ಕೃಷ್ಣನ ಬಂಧನಕ್ಕೆ ಒಳಪಡಿಸಿದರೆ, ಬಂಧನಕ್ಕೆ ಒಳಪಡಿಸಿ ವಿಚಾರಣೆಯನ್ನು ಮಾಡುವಂಥದ್ದು ಮತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನು ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಬೇಕು ಅಥವಾ ನ್ಯಾಯಾಂಗ ಬಂಧನಕ್ಕೆ ಅನ್ನೋದ್ರ ಬಗ್ಗೆ ಮುಂದಿನ ಹೊತ್ತುಗಳಲ್ಲಿ ತೀರ್ಮಾನವನ್ನು ಮಾಡ್ತಾರೆ. ಆದರೆ ನಟೇಶ್ ಕೊಟ್ಟಂಥ ದೂರ ಏನಿತ್ತು, ಆ ದೂರಿಗೆ ಸಂಬಂಧಪಟ್ಟಂತೆ ಈ ಬಂಧನ ಆಗಿರುವಂಥದ್ದು. ಜೊತೆಗೆ ಇಲ್ಲಿ CS ಶಾಲಿನಿ ರಜನೀಶ್ ಅವರು ಕೂಡ ನೆನ್ನೆ ಒಂದು ಪತ್ರವನ್ನು ಸ್ನೇಹಮಯಿ ಕೃಷ್ಣ ಅವರಿಗೆ ಬರೆದಿದ್ರು. ನೀವು ಮಾಡ್ತಾ ಇರುವಂಥ ಆರೋಪಗಳೇನಿತ್ತು, ಆರೋಪಗಳು ಕೂಡ ನಿರಾಧಾರವಾಗಿರುವಂಥದ್ದು. ಆರೋಪಗಳಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರೆ ಅಥವಾ ದಾಖಲೆಗಳನ್ನು ಒದಗಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನು ಕೈಗೊಳ್ತೀವಿ. ಅಕಸ್ಮಾತ್ ನೀವು ದಾಖಲೆಗಳನ್ನು ಕೊಡೋದಕ್ಕೆ ಏನಾದರೂ ಹಿಂದೇಟನ್ನು ಹಾಕುವಂಥದ್ದು ಅಥವಾ ವಿಫಲರಾದರೆ ನಿಮ್ಮ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಕೂಡ ದಾಖಲನ್ನು ಮಾಡ್ತೀನಿ ಅಂತೇಳಿ ಬಹಿರಂಗ ಪತ್ರವನ್ನು ಕೂಡ ಬರೆದಿದ್ರು. ಆ ಪತ್ರ ಆದ ಬಳಿಕ ನಟೇಶ್ ದೂರನ್ನು ಕೊಡ್ತಾರೆ. ಯಾಕೆಂದರೆ ಈ ಇಬ್ಬರ ಮೇಲೆ ಆರೋಪಗಳು ಕೂಡ ಕೇಳಿಬಂದಿದ್ದಂಥದ್ದು. ಯಾಕೆಂದರೆ ಮೂಡದ ಆರೋಪವನ್ನು ಎದುರಿಸ್ತಾ ಇರೋಂಥ ನಟೇಶ್ ಏನಿದ್ರು, ನಟೇಶ್ಗೆ ಮುಂಬಡ್ತಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಒಂದು ಆರೋಪ. ಆ ಆರೋಪಕ್ಕೆ ಪೂರಕವಾಗಿ ಒಂದೊಂದಷ್ಟು ಮಾಹಿತಿಗಳನ್ನು ಅವರು ಹಾಕ್ತಾ ಇದ್ರು. ಮೈಸೂರಿನ ಹೆಬ್ಬಾಳ ಕ್ಷೇತ್ರ ಇತ್ತು, ಆ ಕ್ಷೇತ್ರದ ಬಳಿಯಲ್ಲಿ ಸರಿಸುಮಾರು 1.6 ಕೋಟಿಯಷ್ಟು ಹಣವನ್ನು CS ಶಾಲಿನಿ ರಜನೀಶ್ ಅವರಿಗೆ ಕೊಟ್ಟಿದ್ದಾರೆ. ಆ ವಿಚಾರಕ್ಕಾಗಿ ಅವರಿಗೆ ಮುಂಬಡ್ತಿ ಸಿಕ್ಕಿರುವಂಥದ್ದು ಅನ್ನೋದ್ರ ಬಗ್ಗೆಯೂ ಕೂಡ ತಮ್ಮ ಆರೋಪಗಳನ್ನು ಮಾಡ್ತಾಯಿದ್ರು. ಆರೋಪಗಳನ್ನು ಮಾಡಿ ಈ ರೀತಿಯಲ್ಲಿ ಅವಹೇಳನ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದ್ರು ಅನ್ನೋದು ಹಿನ್ನೆಲೆಯಲ್ಲಿ ಈ ದೂರ ಆಗಿರುವಂಥದ್ದು. ದೂರಿನ ಅನ್ವಯ ಈಗ ಪೊಲೀಸರು ಬಂಧನಕ್ಕೊಳಪಡಿಸಿದ್ರೆ, ಬಂಧನಕ್ಕೊಳಪಡಿಸಿದ ಬಳಿಕ ಮುಂದಿನ ಕ್ರಮಗಳೇನಾಗಬೇಕು ಆ ಕ್ರಮಗಳನ್ನು ಪೊಲೀಸರು ಮಾಡುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.